ನಿಮ್ಮ ಪ್ರಕಾರ ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಬೇಕು? ನರೇಂದ್ರ ಮೋದಿ ಅವರೇ ಪ್ರಧಾನಿ ಆದ್ರೆ ತುಂಬಾ ಒಳ್ಳೇದು. ಯಾಕೆ ಸರ್ ನರೇಂದ್ರ ಮೋದಿ ಅವರು ಯಾಕೆ? ಸೊ 75 ವರ್ಷದಲ್ಲಿ ಆಗಿರುವಂತಹ ಅಭಿವೃದ್ಧಿ ಈ ಒಂದು 10 ವರ್ಷದಲ್ಲಿ ಆಗಿದೆ. ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿ ಜನಗಳನ್ನ ಏನೋ ಒಂಥರ ಟ್ರ್ಯಾಪ್ ಮಾಡಿ ಸರ್ಕಾರ ಬಂದಿದೆ, ಗ್ಯಾರಂಟಿ ಅಂತ ಕೊಡ್ತಾ ಇದಾರೆ. ಸೊ ಯಾವ್ದೋ ಒಂದು ಲೆಕ್ಕ ಕೊಟ್ಬಿಟ್ಟು ಇನ್ನೊಂದ್ರ ಮುಖಾಂತರ ಕಿತ್ಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ. ಕೇಸ್ ಉಚಿತ ಯೋಜನೆಗಳು ಇದ್ದಿದ್ರೆ ಯಾವೆಲ್ಲ ಯೋಜನೆಗಳು ಇದ್ದಿದ್ರೆ ಬೆಟರ್ ಇದೆ. ಹೆಣ್ಮಕ್ಳಿಗೂ ಮತ್ತು ಮಕ್ಕಳಿಗೂ 60 ವರ್ಷ ಮೇಲ್ಪಟ್ಟಂತ ವಯಸ್ಕರಿಗೆ ಈ ಒಂದು ಯೋಜನೆಗಳಿದ್ರೆ ಒಂದು ಅನುಕೂಲ ಆಗುತ್ತೆ. ಸರ್ ನಮಸ್ಕಾರ, ನಿಮ್ಮ ಪ್ರಕಾರ ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು? ಸರ್ ನನ್ನ ಪ್ರಕಾರ ಅಂತಂದರೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆದರೆ ತುಂಬ ಒಳ್ಳೆಯದು. ಯಾಕೆ ಸರ್ ನರೇಂದ್ರ ಮೋದಿ ಅವರು ಯಾಕೆ? ಯಾಕೆಂತಂದರೆ ದೇಶದ ಭವಿಷ್ಯತ್ತು ಮತ್ತು ಅಭಿವೃದ್ಧಿ ವಿಷಯದಲ್ಲಿ ನೋಡಿದ್ರೆ, ಸೊ ಈಗ 70 ವರ್ಷದಲ್ಲಿ ನಮ್ಮ ಸ್ವತಂತ್ರ ಬಂದು 75 ವರ್ಷ ಆಯಿತು. ಸೊ 75 ವರ್ಷದಲ್ಲಿ ಆಗಿರೋಂಥ ಅಭಿವೃದ್ಧಿ ಈ ಒಂದು 10 ವರ್ಷದಲ್ಲಿ ಆಗಿದೆ ಒಂದು. ಸೊ ನಾವು ಹಳೇದನ್ನ ಹಿಂದೆ ನಾವು ನಡೆದಿರೋಂಥ ವಿಚಾರ ಘಟನೆಗಳೆಲ್ಲ ನೆನೆಸ್ಕೊಳೋದಾದರೆ, ಕಾಂಗ್ರೆಸ್ ಆಡಳಿತ ಮಾಡದಿರೋಂಥದ್ದನ್ನ ನರೇಂದ್ರ ಮೋದಿ ಸರ್ಕಾರ, ಅದು BJP ಸರ್ಕಾರ ಈ ಒಂದು 10 ವರ್ಷದಲ್ಲಿ ಮಾಡಿದೆ. ಸೊ ಆರ್ಥಿಕತೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ರಕ್ಷಣಾ ವಿಚಾರದಲ್ಲಾಗಿರ್ಬೋದು, ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ತುಂಬಾ ಡೆವಲಪ್ಮೆಂಟ್ಸ್ ಆಗಿದೆ. ಒಂದು ಹಂತಕ್ಕೆ ಹೋದರೆ ಈಗ ನೆಕ್ಸ್ಟು ನರೇಂದ್ರ ಮೋದಿ ಅವರನ್ನೇ ಬಂದರೆ 100% ನಮ್ಮ ದೇಶದ ಒಂದು ಆರ್ಥಿಕತೆ ಒಂದು 3ನೇ ಸ್ಥಾನಕ್ಕೆ ಹೋಗುತ್ತೆ ಅನ್ನೋದು ಅನುಮಾನನೇ ಇಲ್ಲ. ಸೊ ಒಂದು ಈ ನಿಟ್ಟಿನಲ್ಲಿ ಜನಗಳೊಂದು ಎಚ್ಚೆತ್ಕೊಂಡ್ರೆ ಮುಂದಿನ ಭವಿಷ್ಯ ನಮ್ಮ ಎಲ್ಲ 130-140 ಕೋಟಿ ಜನಸಂಖ್ಯೆಯ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನಮ್ಮ ಒಪಿನಿಯನ್. ಯೋಚನೆ ಮಾಡಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಈಗ ಬಂದಿದೆ ಒಂದು ಸ್ಥಿತಿ ಯಾವ ಥರ ಆಗಿದೆ ಅಂದರೆ ಗ್ಯಾರಂಟಿ ಅಂದ್ಕೊಂಡು ಮಾಡಿದ್ದಾರೆ. ಸೊ ನಾನು ಬೇಸಿಕಲಿ ಯಾವುದೋ ಪಕ್ಷದ ಓರಿಯೆಂಟೆಡಾಗಿ ಇದು ಮಾಡ್ತಾ ಇಲ್ಲ. ಸೊ ಒಂದು ಅಭಿವೃದ್ಧಿ ದೇಶ ಅನ್ನೋದು ಮೊದಲು ಬೇಕಲ್ವಾ. ಸೊ ಪ್ರತಿಯೊಂದು ಇದರಲ್ಲಿನೂ ಅಭಿವೃದ್ಧಿ ಅನ್ನೋದು ಮುಖ್ಯ. ದೇಶ ಯಾವ ರೀತಿ ಯಾವ ಲೆಕ್ಕಕ್ಕೆ ಹೋಗುತ್ತೆ, ಸುತ್ತಮುತ್ತ ನಮ್ಮ ಶತ್ರು ರಾಷ್ಟ್ರಗಳಿರ್ಬೋದು, ಸೊ ಅವ್ರ ಜೊತೆ ನಾವು ಕಾಂಪೀಟ್ ಮಾಡಬೇಕಂತಂದರೆ ಪ್ರತಿಯೊಂದು ವಿಚಾರದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು. ಸೊ ಅದು ಮೇನ್ ಆಗುತ್ತೆ. ಆರ್ಥಿಕ ವಿಚಾರ ಆಗಿರ್ಬೋದು, ರಕ್ಷಣಾ ಇದರಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ನಾವು ಡೆವಲಪ್ ಆಗಬೇಕು. ಸೊ ಅದು ನರೇಂದ್ರ ಮೋದಿಯಿಂದನೇ ಸಾಧ್ಯ ಅಂತ ನನ್ನ ಒಪಿನಿಯನ್. ಈಗ ರಾಹುಲ್ ಗಾಂಧಿಯವರನ್ನ ಒಬ್ಬ ದೇಶದ ಯುವ ಶಕ್ತಿಯಾಗಿ ನೋಡೋದಾದರೆ ಅವ್ರಿಗೊಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ ಪ್ರಧಾನಿಯಾಗಿ? ಹೇಗೆ? ಖಂಡಿತ ಸರ್. ಅವ್ರಿಗೆ ನನಗೆ ಅನ್ಸಿದ ಮಟ್ಟಿಗೆ ಅವ್ರಿಗೆ ಆ ಥರ ಒಂದು ಕ್ಯಾಪಬಿಲಿಟಿ ಇಲ್ಲ ನನಗೆ ಒಂದು ಇದು. ಸೊ ಇನ್ ಕೇಸ್ ಏನಾದರೂ ಅವರಿಗೆ ಆಡಳಿತ ಕೊಟ್ಟರೆ ಖಂಡಿತವಾಗ್ಲಿ ದೇಶದ ಅಭಿವೃದ್ಧಿ ಖಂಡಿತ ಕುಂಠಿತ ಆಗುತ್ತೆ ಅನ್ನೋದು ಡೆಫಿನೆಟ್ಲಿ ಇದು. ಯಾಕಂದರೆ ಏನಾಗಿತ್ತಂದರೆ ಇಲ್ಲಿ ಓಲೈಕೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾಗಿತ್ತಂದರೆ ಹಿಂದೂ ವಿರೋಧಿ ಸರ್ಕಾರಗಳಾಗುತ್ತಾ ಈ ಥರ ಬೇರೆ ಥರನೇ ಹೋಗ್ಬಿಡುತ್ತೆ. ಈ ಥರ ವಿರೋಧಿ ಆಗ್ಬಿಟ್ಟು ಸೊ ಅಭಿವೃದ್ಧಿ ಅನ್ನೋದು ಆಗಲ್ಲ. ಫೈನ್. ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಹೇಗಿದೆ ಅಂತೀರಾ ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿ? ಸರ್ ಗ್ಯಾರಂಟಿ ಅಂತ ಕೊಡ್ತಾ ಇದ್ದಾರೆ. ಸೊ ಯಾವುದೋ ಒಂದು ಲೆಕ್ಕಕ್ಕೆ ಕೊಟ್ಬಿಟ್ಟು ಇನ್ನೊಂದ್ರ ಮುಖಾಂತರ ಕಿತ್ಕೊಳ್ಳೋವಂಥ ಪ್ರಯತ್ನ ಆಗ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರ 100% ಯಾರಿಗೂ ಗ್ಯಾರಂಟಿ ಇದಕ್ಕೆ ಹೋಗಿಲ್ಲ. ಸೊ ಗ್ಯಾರಂಟಿ ಅನ್ನೋದಕ್ಕಿಂತ ಜನಗಳಿಗೆ ಬೇಕಾಗಿರೋದೇನು, ಒಂದು ಅವಶ್ಯಕತೆ ಏನಿದೆ ಜನಗಳಿಗೆ ನಾರ್ಮಲಾಗಿ ಬದುಕುವಂಥ ಅವಶ್ಯಕತೆ ಏನಿದೆ ಅದನ್ನು ಪೂರೈಕೆ ಮಾಡಬೇಕು. ಅದು ವಸತಿ ಆಗಿರ್ಬೋದು, ನೀರು, ಸೊ ನಿರುದ್ಯೋಗ ಸಮಸ್ಯೆಗಳು. ಸೊ ಜನಗಳೀಗ ಕರ್ನಾಟಕದಲ್ಲಿ ಏನು ಅನುಭವಿಸ್ತಾ ಇದ್ದಾರೆ, ಸೊ ಅದೆಲ್ಲನೂ ಅವಶ್ಯಕತೆವಾಗಿ ಬೇಕಾಗಿದೆ. ಅಲ್ಲಿ ನಿಟ್ಟಿನಲ್ಲಿ ಕಾಂಗ್ರೆಸ್ಸು ಸ್ವಲ್ಪ ಇನ್ನೂ ಡೆವಲಪ್ ಆಗಬೇಕು. ನೆಕ್ಸ್ಟ್ ಕಾಂಗ್ರೆಸ್ಗಿಂತ BJP ಬಂದ್ರೇ ನನಗೆ ದೇಶದಲ್ಲಿ ಒಳ್ಳೇದಂತ ನನ್ನ ಒಪಿನಿಯನ್. ಸೊ ಈಗ ಏನು ಒಂದು ಯೋಜನೆಗಳಿದೆ, ಉಚಿತ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಏನಂತ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಉಚಿತ ಯೋಜನೆಗಳಿಂದ ಏನಾಗ್ತಿದೆ ಅಂದರೆ ಸರ್, ಜನಗಳನ್ನ ಒಂದು ಏನೋ ಒಂಥರ ಟ್ರ್ಯಾಪ್ ಮಾಡಿ ಸರ್ಕಾರ ಬಂದಿದೆ. ಸೊ ಅದರಿಂದ ಏನಾಗ್ತಿದೆ ಅಂದರೆ ತೊಂದರೆ, ಆರ್ಥಿಕವಾಗಿ ದೇಶ ಇನ್ನೂ ಒಂದು ಅತಂತ್ರ ಆಗೋಗ್ಬಿಡುತ್ತೆ. ಸೊ ಸುಮಾರು ಎಕ್ಸಾಂಪಲ್ಗಳು ಆಗೋಗಿದ್ದಾವೆ. ಫ್ರೀ ಗ್ಯಾರಂಟಿ ಅಂತ ಕೊಟ್ಟು ಸೊ ನಮಗೀಗ ಇನ್ಕಮ್ಮು ಕಮ್ಮಿ ಆಗುತ್ತೆ ಒಂದು ದೇಶದಲ್ಲಿ, ಅಂದರೆ ರಾಜ್ಯದಲ್ಲಿ. ಉಚಿತವಾಗಿ ಕೊಡೋದ್ರಿಂದ ಏನಾಗ್ತಿದೆ, ನಮಗೆ ನಾವು ಕಟ್ಟೋಂಥ ಇನ್ಕಮ್ ಟ್ಯಾಕ್ಸ್ ಏನಿದೆ ಸೊ ಅದು ಯುಟಿಲೈಸ್ ಆಗ್ತಿದೆ, ಅಭಿವೃದ್ಧಿಗೂ ಆಗಲ್ಲ. ಸೊ ಅಭಿವೃದ್ಧಿ ಅನ್ನೋದು ಯಾವುದೇ ಕಾರಣಕ್ಕೂ ಆಗಲ್ಲ ಗ್ಯಾರಂಟಿ ಅನ್ನೋದು. ಸೊ ಇದು ಒಳ್ಳೆಯ ನಿರ್ಧಾರ ಅಲ್ಲ ಅಂತ ನನ್ನ ಇದು. ಸೊ ಈ ಗ್ಯಾರಂಟಿ ಯೋಜನೆಗಳು ಏನಿದೆ, ಇದು ಮಹಿಳಾ ಸಬಲೀಕರಣ ಮತ್ತು ಬಡವರನ್ನು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು ಅವ್ರಿಗೆ ತಲುಪ್ತಾ ಇಲ್ಲ ಅಂತನಾ, ಅನುಕೂಲ ಇಲ್ಲ ಅಂತನಾ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ಅದೇ 100% ಹೋಗ್ತಾ ಇಲ್ಲ ಸರ್, ಎಲ್ಲ ಒಂದು 20-25%ವರೆಗೂ ಹೋಗಿರ್ಬೋದು. ಸೊ ಏನಂದ್ರೆ ಅವು ಸರ್ಕಾರ ಬರೋ ಒಂದು ನಿಟ್ಟಿನಲ್ಲಿ ಒಂದು ಆಶ್ವಾಸನೆಗಳು ಕೊಟ್ಟಿದ್ದಾರೆ. ಬಟ್ 100% ಆಗಿಲ್ಲ ನನ್ನ ಇದು. ಯಾಕಂದರೆ ಕೆಲವು ಈಗ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀವಿ, ಜನಗಳೀಗ ನಮಗೆ ಏನೀಗ ಹೆಣ್ಮಕ್ಳಿಗೆ ಅದು 2,000 ರೂಪಾಯಿ ಅಂತೇನು ಮಾಡಿದ್ದಾರೆ, ಅದು 100% ನಮಗೆ ಬಂದಿಲ್ಲ. ಸೊ ಈ 3-4 ತಿಂಗಳಿಂದನೂ ಕೆಲವ್ರಿಗೆ ಹೋಗಿಲ್ಲ. ಯಾರೋ ಒಬ್ರಿಗೆ ಒಂದು 10% 20% ಅವ್ರ ಜನಗಳಿಗೆ ಹೋಗಿರ್ಬೋದು. ಸೊ 100% ಅಂತೂ ಹೋಗಿಲ್ಲ ಅಂತ ನನ್ನ ಇದು. ಸೊ ಈ ಉಚಿತ ಯೋಜನೆಗಳು ಬೇಕಿತ್ತೋ ಬೇಡವಾಗಿತ್ತು ಅನ್ನೋದು ಇನ್ನೊಂದು ಕಡೆ ಆದರೆ, ಇನ್ ಕೇಸ್ ಉಚಿತ ಯೋಜನೆಗಳು ಇದ್ದಿದ್ರೆ ಯಾವೆಲ್ಲ ಯೋಜನೆಗಳು ಇದ್ದಿದ್ರೆ ಬೆಟರ್ ಇತ್ತು, ಒಳ್ಳೇದಿತ್ತು? ಸೊ ಈಗ ಏನಾಗ್ತಿದೆ ಅಂದರೆ, ಈಗ ಹೆಣ್ಮಕ್ಳಿಗೂ ಮತ್ತು ಮಕ್ಕಳಿಗೂ, ಸೊ 60 ವರ್ಷ ಮೇಲ್ಪಟ್ಟಂಥ ವಯಸ್ಕರಿಗೆ ಈ ಒಂದು ಯೋಜನೆಗಳಿದ್ದರೆ ಒಂದು ಅನುಕೂಲ ಆಗುತ್ತೆ. ಓಕೆನಾ? ಸೊ ಈಗ 100% ಫ್ರೀ ಅಂತ ಬಿಟ್ಟರೆ ಏನಾಗುತ್ತೆ ಅಂದರೆ, ಇನ್ಕಮ್ ಈಗ ಗೌರ್ಮೆಂಟು KSRTC ಅಥವಾ BMTC ಏನು ಇನ್ಕಮ್ ಇದೆ, ಆ ಸುಮಾರು ಇನ್ಕಮ್ ಬರ್ತಾಯಿತ್ತು. ಸೊ ಇದರಿಂದ ಫ್ರೀ ಅಂತ ಒಂದು ಕಡೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಸೊ ಹಂಗಾಗಿ ಮಾಡ್ಬೋದಿತ್ತು ಉಚಿತವಾಗಿ ಇದ್ದಿದ್ರೆ. ಸೊ ಅಲ್ಲಿ ವಿಲೇಜ್ ಕಡೆ ಅಂತ ಹೋದರೆ ಸ್ವಲ್ಪ ಯೂಸ್ ಆಗಿದೆ. ಯಾಕಂದರೆ ಪಾಪ ಅಲ್ಲಿ ಕೆಲ್ಸಕ್ಕೆ ಹೋಗೋಂಥವ್ರು ಇರ್ಬೋದು, ಮತ್ತು ಸ್ವಲ್ಪ ಅಂಥ ಕಡೆ ಫೋಕಸ್ ಮಾಡಿದ್ರೆ ಬೆಟ್ರ್. ಈ ಬೆಂಗಳೂರಂಥ ನಗರದಲ್ಲಿ ಏನಂತ ಅದು ಕ್ಲಿಕ್ ಆಗಲ್ಲ. ಸೊ ಹಳ್ಳಿಗಾಡುಗಳು ಅಂಥ ಪ್ರದೇಶದಲ್ಲಿ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ. ಸೊ ಬಟ್ ಇದು 5 ವರ್ಷ ತನಕನೂ ಇರಲ್ಲ ಅಂತ ನನ್ನ ಒಂದು ಅಭಿಮತ. ಅನಿಸಿಕೆ ಕೂಡ ಇದೆ. ಸೊ ಫೈನಲಿ ಈ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಂತ? ಸರ್, ಮೇಜರಾಗಿ ಏನಾಗ್ತಿದೆ ಅಂದರೆ, ನಮ್ಮ ದೇಶದಲ್ಲಿ ನಾವೀಗ ಮುಂದುವರಿಯುವಂಥ ರಾಷ್ಟ್ರ ಆಗಿರೋದ್ರಿಂದ ಶಿಕ್ಷಣ ಮತ್ತು ವಸತಿ ಮೇಯ್ನು ಅದು ಫ್ರೀಯಾಗಿ ಅಂತ ಕೊಟ್ಟರೆ. ಯಾಕಂದರೆ ಈಗ ನಮ್ಮದ್ರಲ್ಲಿ ಏನಾಗ್ತಿದೆ ಅಂದರೆ, ಮುಂದುವರೆದಿರೋಂಥ ಜನಾಂಗಗಳು ಅಂದರೆ 30-40% ಮಾತ್ರ ಸ್ವಲ್ಪ ಇದ್ದಾರೆ. ಬಾಕಿದೆಲ್ಲರೂ ರೈತಾಪಿ ಕುಟುಂಬ ಮತ್ತು ಈ ಮಧ್ಯಮ ವರ್ಗ ಕುಟುಂಬವೇ ಜಾಸ್ತಿ. ಸೊ ಅಂಥವ್ರಿಗೆ ವಸತಿ ಒಂದು ಏನು ಫ್ರೀ ಎಜುಕೇಷನ್ಸ್ ಆಗಲಿ, ಫ್ರೀ ಹೆಲ್ತು, ಸೊ ಈ ಥರದವೇನೋ ಕೊಟ್ಟರೆ ಅಭಿವೃದ್ಧಿ ಅನ್ನೋದು ಸೊ ಎಲ್ಲರಿಗೂ ಅದು ತಲುಪುತ್ತೆ. ಸೊ ಆ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈಗೇನು ಆಯುಷ್ಮಾನ್ ಯೋಜನೆ ಸೇರಿ ತೊಗೊಂಬಂದಿದ್ದಾರೆ. ಸುಮಾರು 40 ಕೋಟಿ ಜನಸಂಖ್ಯೆವರೆಗೂ ತಲುಪಿದೆ ಅಂತ ಒಂದು ಅಂದಾಜು ಇದು ಮಾಡಿದ್ದಾರೆ ಲಾಸ್ಟ್ ಟೈಮು. ಸೊ ಅದನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಈಗ 5 lakhs ಏನು ಕೊಡ್ತಾ ಇದ್ದಾರೆ, ಅದು 10 lakhs ನೆಕ್ಸ್ಟು ಅಧಿಕಾರಕ್ಕೆ ಬಂದರೆ ಮಾಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಸೊ ಅದೊಂದು ಒಳ್ಳೆ ಬೆಳವಣಿಗೆ. ಇದೇ ಥರನೇ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಒಳ್ಳೆಯ ನಿರ್ಧಾರಗಳು ತೊಗೊಂಬಂದು ಈ ಖಾಸಗಿ ಶಾಲೆಗಳನ್ನು ಒಂದು ಜಾಸ್ತಿ ಆಗ್ತಾ ಇದ್ದಾವೆ, ಡೊನೇಷನ್ಸ್ ಇರ್ಬೋದು, ಈ ಥರಗಳು ಅವನು ಸ್ವಲ್ಪ ಕಮ್ಮಿ ಆಗಬೇಕು. ಗೌರ್ಮೆಂಟು ಅಂದರೆ ಸರ್ಕಾರಿ ಶಾಲೆಗಳು ಸ್ವಲ್ಪ ಅಭಿವೃದ್ಧಿ ಆಗಬೇಕು ಸ್ಥಳೀಯವಾಗಿ. ಸೊ ಅಂಥವ್ರ ಬಗ್ಗೆ ನಿರ್ಧಾರ ತೊಗೊಂಡ್ರೆ ಒಳ್ಳೆಯದಂತ ನನ್ನ ಭಾವನೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಮುಂದಾಗಬೇಕು ಸೊ ಈ ವಿಚಾರಗಳಲ್ಲಿ.